ಯಾಕಂದರೆ ಕಡು ಬಡವರಾದರೆ ಬೇಕಾದವುಗಳನ್ನು ಸಂಪಾದಿಸಲಿಕ್ಕಾಗಿ ಕಳ್ಳತನ ಮಾಡ್ತೀವಿ, ಕೆಟ್ಟ ಕೆಲಸಗಳು ಮಾಡಿ ದೇವರಿಗೆ ಅವಮಾನ ಮಾಡೋ ವ್ಯಕ್ತಿಗಳು ಮನುಷ್ಯರಾಗ್ತೀವಿ. ಹಂಗಾಗಿ ಕಡು ಬಡತನ ಬೇಡ ಸ್ವಾಮಿ, ಮಾಮೂಲಾಗಿ ಬದುಕಂಗೆ ಮಾಡ್ತಂದೆ. ಆಮೇಲೆ ಹೆಚ್ಚು ಶ್ರೀಮಂತರು ಹೆಚ್ಚು ಸಾಹುಕಾರರಾಗಬಾರ್ದು. ಯಾಕಾಗಬಾರ್ದು ಅಂದರೆ ಸಾಹುಕಾರ ಜಾಸ್ತಿ ಆದಂಗೆಲ್ಲ ದೇವ್ರನ್ನ ಮರ್ತೋಗ್ಬಿಡ್ತಾರಂತೆ, ದೇವ್ರನ್ನ ಬೈತಾರಂತೆ, ದೂಷಣೆ ಮಾಡ್ತಾರಂತೆ. ಹಂಗಾಗ್ದಂಗೆ ನಿನ್ನ ತೊರೆಯವರಾಗಿ ನಾವು ಆಗಬಾರ್ದು ಅಂಥೇಳಿ ನಾವು ತಗು ಮಾತ್ರ ಎಷ್ಟು ಬೇಕೋ ಅಷ್ಟೇ ಕೊಡು ತಂದೆ ಅಂಥೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪ್ರಾರ್ಥನೆಯಲ್ಲಿ ಹೋಗೋಣ. ಮುಕ್ತಾಯ ಪ್ರಾರ್ಥನಾ. ಈ ವರ್ಷದ ಕೊನೆ ಭಾನುವಾರ ಮತ್ತು ಮುಂದಿನ ಭಾನುವಾರ ಹೊಸ ವರ್ಷದಲ್ಲಿ ಮೊದಲನೇ ಭಾನುವಾರ. ಹಾಗಾಗಿ ತಪ್ಪಿಸಬಾರ್ದು. ನೀವು ಪ್ರಾರ್ಥನೆ ಉಳ್ಳವರಾಗಿರ್ಬೇಕು. ನೀವು ಪ್ರಾರ್ಥನೆಯನ್ನು ಬಿಡಬಾರ್ದು. ನೀವು ಮೊಣಕಾಲು ಉರಬೇಕು, ಬೇಗನ ಸರಿಯಾಗಿ ದೇವರಲ್ಲಿ ಸನ್ನಿಧಿಯಲ್ಲಿರೋದು. ಹಲ್ಲೆಲೂಯ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ದಯಾಮಯನೇ, ಕರುಣಾಮಯನೇ, ಕೃಪಾಮಯನೇ, ಯೇಸುವೆ, ಮತ್ತೊಂದು ಆವೃತ್ತಿ ಉದಯಕಾಲ ಸಮಯದಲ್ಲಿ ಆರಾಧನೆಯಲ್ಲಿ ಇಲ್ಲಿವರೆಗೆ ನೀವು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಿಯ ಮಕ್ಕಳು ಅವರೆಂಥ ಸ್ಥಿತಿಯಲ್ಲಿ ಇರಲಿ ದೇವ, ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದಾರಪ್ಪ. ಈ ಮಕ್ಕಳನ್ನು ಕನಿಕರಿಸು, ಕರುಣಿಸು, ಕೃಪೆ ತೋರು. ಈ ಕುಟುಂಬದಲ್ಲಿ ಒಂದು ಅದ್ಭುತ ಕಾರ್ಯ ಮಾಡು, ಆಶ್ಚರ್ಯ ಕಾರ್ಯ ಮಾಡು, ಸ್ವಸ್ಥತ ಕಾರ್ಯಗಳನ್ನು ಮಾಡು. ಮಕ್ಕಳನ್ನು ಎಲ್ಲ ವೇಳೆಯಲ್ಲಿ ಕಾಯ್ದು ಕಾಪಾಡಪ್ಪ. ನಿಮ್ಮ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಆರಾಧನೆಗೆ ಬರೆದ ಮಕ್ಕಳು ಕೂಡ ನಿನಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಇನ್ನೊಂದು ಸಾರಿಗೆ ಅವರಾಗಿ ಅವರು ಬರುವಂತೆ ಅವರ ಪ್ರಾಣಾತ್ಮ ಶರೀರಗಳೊಟ್ಟಿಗೆ ನೀನು ಮಾತಾಡಿ ಆ ಪ್ರಿಯ ಮಕ್ಕಳನ್ನು ಕೂಡ ನೀನು ಕರೆತರಬೇಕಾಗಿ ನಾನು ಪ್ರಾರ್ಥಿಸಿನಪ್ಪ. ದುಷ್ಟ ಸಹವಾಸ, ದುಷ್ಟ ಸ್ನೇಹಿತರಿಂದ ಮಕ್ಕಳು ಕೆಟ್ಟು ಹೋಗದಂತೆ ಅವರು ದೂರ ಇರಲಿಕ್ಕಾಗಿ ಸಹಾಯ ಮಾಡಪ್ಪ. ಅವ್ರಿಗೆ ಒಳ್ಳೆ ಜ್ಞಾನ ಕೊಡು ಸ್ವಾಮಿ, ಬುದ್ಧಿ ಕೊಡು, ವಿವೇಚನೆ ಕೊಡು ಸ್ವಾಮಿ. ಮಕ್ಕಳನ್ನು ಕಾಯ್ದು ಕಾಪಾಡಪ್ಪ. ನಿನ್ನ ಸ್ತೋತ್ರ. ಬಂದಿರುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ. ವಿದ್ಯಾಭ್ಯಾಸದಲ್ಲಿರುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ. ಅವ್ರ ವಿದ್ಯಾ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆರೋಗ್ಯ, ಆಯುಷ್ಯ, ಅಭಿಷೇಕಗಳನ್ನು ಕೊಡಪ್ಪ. ಚೆನ್ನಾಗಿ ಓದ್ಕೊಂಡು ಇನ್ನೂ ಮುಂದೆ ವಿದ್ಯೆ ಪಡ್ಕೊಂಡು ಒಳ್ಳೆಯವರಾಗಲಿಕ್ಕಾಗಿ ಅಪ್ಪ ಸಹಾಯ ಮಾಡು ತಂದೆ. ಬುದ್ಧಿವಂತರಾಗಲಿಕ್ಕಾಗಿ ಸಹಾಯ ಮಾಡು, ಪ್ರಯೋಜಕರಾಗಲಿಕ್ಕಾಗಿ ಸಹಾಯ ಮಾಡು ತಂದೆ. ಮಕ್ಕಳನ್ನು ಕಾಪಾಡೋದಕ್ಕಾಗಿ ಕೃತಜ್ಞತೆ. ಹಾಗೆ ದೊಡ್ಡವ್ರಿಗಾಗಿ ಪ್ರಾರ್ಥಿಸ್ತೀನಿ. ಹಿರಿಯರನ್ನು ಕೂಡ ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಅವರು ಒಂದು ಟ್ರೈನ್ಗೆ ಇಂಜಿನ್ ಇರುವ ಹಾಗೆ ಇವರು ಮುಂದೆ ನಿನ್ನಲ್ಲಿ ಬೆಳೆಯಲಿಕ್ಕಾಗಿ ಸಹಾಯ ಮಾಡಪ್ಪ. ನಿನ್ನ ಸ್ತೋತ್ರ. ಇವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡು ತಂದೆ. ಅಪ್ಪ, ಕಡು ಬಡವರು ಆಗದಂತೆ, ದರಿದ್ರ ಬಾರದಂತೆ ಈ ಪ್ರಿಯ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಬೇಕಾದಷ್ಟನ್ನು ನೀವು ಕೊಡು ತಂದೆ. ಮಕ್ಕಳನ್ನು ಕಾಯ್ದು ಕಾಪಾಡಪ್ಪ. ಹಾಗೆ ವಾಕ್ಯ ಹೇಳಿದ ಪ್ರಕಾರ ಹೆಚ್ಚು ಶ್ರೀಮಂತಿಕೆ, ಹೆಚ್ಚು ಸಾಹುಕಾರ ಆಗುವುದಾದರೆ ಅವರಲ್ಲಿ ತಾತ್ಸಾರ ಬರುವುದು, ದೇವರೆಂದರೆ ಭಯ ಇಲ್ಲದೆ ಇರುವಂಥ ಪರಿಸ್ಥಿತಿ ಬರುವುದು. ದೇವರನ್ನು ದೂಷಣೆ ಮಾಡುವವರು, ದೇವರನ್ನು ಬೈಯುವವರು ಆಗದಂತೆ ಸ್ವಾಮಿ ಮಕ್ಕಳನ್ನು ಕಾಯ್ದು ಕಾಪಾಡಪ್ಪ. ಅಹಂಕಾರ ಬರೋದು ಬೇಡ, ಸೊಕ್ಕು ಬರೋದು ಬೇಡ, ಗರ್ವ ಬರೋದು ಬೇಡ. ಯಾಕಂದರೆ ನಾಶನಕ್ಕೆ ಮುಂದೆ ಗರ್ವ ಬರೋದು ಅಂತ ನನ್ನ ವಾಕ್ಯ ಹೇಳ್ತದೆ. ನಾಳೆ ನಾಶನ ಇದೆ ಅಂದರೆ ಇವತ್ತು ಗರ್ವದಿಂದ, ಸೊಕ್ಕಿನಿಂದ ಮಾತುಗಳು ಬರುವಂಥದ್ದು ಆ ಪರಿಸ್ಥಿತಿ ಬೇಡ ಸ್ವಾಮಿ. ನಾವೆಲ್ಲರೂ ನಿನ್ನನ್ನು ಯಾವಾಗಲೂ ಕೊಂಡಾಡುವ ಮಕ್ಕಳಾಗಿ, ಯಾವಾಗಲೂ ಪ್ರಾರ್ಥಿಸುವ ಮಕ್ಕಳಾಗಲಿಕ್ಕೆ ಸಹಾಯ ಮಾಡು ತಂದೆ. ನಿನಗೆ ಸ್ತೋತ್ರ. ಡೇವಿಡ್ ನಾರಾಯಣ್ ಬಂಧು ಬಳಗಕ್ಕಾಗಿ ಸ್ತೋತ್ರ. ರವಿತಮ್ಮ ಬಂಧು ಬಳಗಕ್ಕಾಗಿ ಸ್ತೋತ್ರ. ಅಪ್ಪ, ಅನ್ನಮ್ಮ ಅವ್ರ ಬಂಧು ಬಳಗಕ್ಕಾಗಿ ಸ್ತೋತ್ರ ಸಲ್ಲಿಸ್ತದೆ. ಪ್ರಿಯ ಕುಟುಂಬಗಳನ್ನ ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ ಸ್ವಾಮಿ. ಇಡೀ ವರ್ಷ ಕಾಪಾಡಿದೀರಪ್ಪ. ಅದಕ್ಕಾಗಿ ಹೊಸ ವರ್ಷಕ್ಕೆ ಹೋಗುವಾಗ ದೇವ ಕೃತಜ್ಞತಾ ಸ್ವಭಾವದಿಂದ ನಾನು ಹೋಗಲಿಕ್ಕೆ ಸಹಾಯ ಮಾಡಿ ತಂದೆ. ನಿನ್ನ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಪ್ರಿಯ ಮಕ್ಕಳನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಅವರಲ್ಲಿರುವಂಥ ಅನಾರೋಗ್ಯವು ತೆಗೆದುಹಾಕು ಸ್ವಾಮಿ. ಅವರಲ್ಲಿರುವಂಥ ಅಪ್ಪ ಏನೇ ಕೆಡುಕುಗಳು ಇರುವುದಾದರೆ ಅವೆಲ್ಲವುಗಳನ್ನು ದೂರ ಮಾಡಿ, ಮಕ್ಕಳನ್ನು ಹಗುರು ಮಾಡಿ, ಮಕ್ಕಳನ್ನು ಪರಿಶುದ್ಧರಾಗಿ
ನಿನ್ನ ಮಕ್ಕಳಾಗಿ ನಿನ್ನ ರಾಜ್ಯಕ್ಕೆ ಬರುವ ಮಕ್ಕಳಾಗಿ ಇವರನ್ನು ಕಾಪಾಡಪ್ಪ, ನಿನ್ನ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಹೌದು ತಂದೆ, ಈ ವರ್ಷವು ಮುಗಿತಾ ಇರುವಂಥ ಸಮಯದಲ್ಲಿ ದೇವ, ಇಡೀ ವರ್ಷವು ಕಾಪಾಡಿದಕ್ಕಾಗಿ ಕೃತಜ್ಞತಾ ಮನಸ್ಸುಳ್ಳವರಾಗಿಪ್ಪ, ಆ 31ನೇ ತಾರೀಕು ರಾತ್ರಿ ವಾಚ್ ನೈಟ್ ಪ್ರೇಯರ್ನಲ್ಲಿ ಬಾ, ಆ ಗಳಿಗೆಗಾಗಿ, ಹೊಸ ವರ್ಷದ ಗಳಿಗೆಗಾಗಿ ಕಾಯ್ದುಕೊಂಡು ಅಪ್ಪ ಪ್ರಿಯ ಮಕ್ಕಳು ನಿನ್ನನ್ನು ಕೊಂಡಾಡಿ ಮಹಿಪಡಿಸೋ ಭಾಗ್ಯವನ್ನು ಕೊಡ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ. ಮಕ್ಕಳು ಜೀವನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಅಪ್ಪ, ಇವರನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾವ ಕಷ್ಟ ನಷ್ಟ ಸಂಕಷ್ಟಗಳು ಬಾರದಂತೆ, ಅನಾರೋಗ್ಯಗಳು ಬಾರದಂತೆ, ಬಲಹೀನತೆಗಳು ಬಾರದಂತೆ ಅಪ್ಪ, ಇವ್ರ ಮನೆಗಳಲ್ಲಿ ಶುಭ ಕಾರ್ಯಗಳನ್ನು ಸಹ ನೀವು ಮಾಡ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ. ಒಳ್ಳೆಯದೇ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಿಯ ಮಕ್ಕಳನ್ನು ನಿನಗೊಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಅಷ್ಟೇ ಅಲ್ಲ ತಂದೆ, ನೀವು ಕೊಟ್ಟಂಥ AGM ಸೇವೆಗಳಿಗಾಗಿ ಸೇವಕರು, ಸುವಾರ್ಥಿಕರು, ವಿಶ್ವಾಸಿಗಳು, ಮಂದಿರಗಳು, AGM ಸಮಸ್ತವು, AGM